ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಫರ್ತಾಬಾದ್ ಗ್ರಾಮ ಪಂಚಾಯತಿಗೆ 200 ಮನೆಗಳನ್ನು ತರಲಾಗಿತ್ತು. ಈ 200 ಮನೆಗಳನ್ನು ಅಫಜಲ್ಪುರ ಶಾಸಕ ಎಂ.ವೈ. ಪಾಟೀಲ್ ಅವರು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ ಎಂಬ ಕಾರಣಕ್ಕೆ ಜೈ ಕರ್ನಾಟಕದ ಸಂಘಟನೆ ವತಿಯಿಂದ ಗುಲ್ಬರ್ಗದ ರಾಮ ಮಂದಿರದಿಂದ 3 ಕಿಲೋಮೀಟರ್ಗೆ ಪಾದಯಾತ್ರೆ ಮಾಡುತ್ತಾ ಜೈಘೋಷವನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹೋರಾಟವನ್ನು ಮುಂದುವರಿಸಿದರು. ಇನ್ನೂ ಕೆಲವು ದಿನಗಳಲ್ಲಿ ಮನೆಯನ್ನು ತರದೇ ಹೋದರೆ ತಮ್ಮ ವಿರುದ್ಧ ಹೋರಾಟವನ್ನು ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನು ಕೂಡ ಶಾಸಕರಿಗೆ ನೀಡಿದರು. ಈ ಸಂದರ್ಭದಲ್ಲಿ PDO ಹಾಗೂ EO ಹಾಗೂ CO ಅವರ ವಿರುದ್ಧ ಆಕ್ರೋಶದ ಕೂಗು ಕೇಳಿಬಂದಿತು. ಕೊಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ನಾವು ಅವತ್ತು ಹೋರಾಟವನ್ನು ಹಿಂಪಡೆದ್ವಿ. ಆದ್ರೂ ಸಹ ಕಳೆದ ಈಗ 1 ತಿಂಗಳು ಹೇಳಿ 2 ತಿಂಗಳು ಹೋಗ್ತಾ ಇದೆ. 1 ತಿಂಗಳು ಅವ್ರು 2.5 ತಿಂಗಳಿಗೆ ಹೋಗ್ತಾ ಇದೆ. ಅವ್ರು ಹೇಳಿರೋದು 1 ತಿಂಗಳು, ಆದರೆ 2.5 ತಿಂಗಳಾಗಿ ಹೋಗ್ತಾ ಇದೆ. ಇಲ್ಲಿವರೆಗೂ ಸಹ ಯಾವುದೇ ಅವರು ಮನೆಗಳನ್ನು ತರುವಂಥ ಕೆಲಸ ಅವರು ಮಾಡಿಲ್ಲ. ಹಾಗಾಗಿ ನಾವು ಒಂದು 3ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದು ಗಡುವನ್ನು ಸಹ ನೀಡಿದ್ವಿ. ನೀವು 20 ತಾರೀಕು ಒಳಗಡೆ ನಮಗೆ ಮನೆಗಳನ್ನು ನಮ್ಮ ಫರ್ತಾಬಾದ್ ಗ್ರಾಮ ಪಂಚಾಯತಿಗೆ ತರಲಿಲ್ಲ ಅಂದರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ, ಅನಿರ್ದಿಷ್ಟ ಧರಣಿ ಮಾಡ್ತೀವಿ ಅಂತೇಳಿ ನಾವು ಅವತ್ತು ಡಿಕ್ಲೇರ್ ಮಾಡಿದ್ವಿ. ಆದರೂ ಸಹ ಇವತ್ತಿನ ಶಾಸಕರು ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಜನ ಬಂದರೂ ಸಹ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸುಮಾರು 11:30ವರೆಗೂ ಮನೆ ಎದುರುಗಡೆ ಇರ್ತಾರೆ. ಇವತ್ತು ಹೋರಾಟಗಾರರು ಇಲ್ಲಿಗೆ ಬಂದ ತಕ್ಷಣ ಬೆಳಗಾವಿ ಅಧಿವೇಶನಕ್ಕೆ ಒಂದು 10 ನಿಮಿಷ ಇಲ್ಲಿಂದ ಫ್ಲೈಟ್ ನೇರವಾಗಿ ಬೆಳಗಾವಿಗೆ ಫ್ಲೈಟಲ್ಲಿ ಹೋದ್ರ ಇಲ್ಲೇ ಇದ್ದಂಥವ್ರು ಇವತ್ತು ಎಲ್ಲರನ್ನು ಒಂದು ಅಪಮಾನ ಮಾಡ್ತಾರೆ. ದಯವಿಟ್ಟು ನಾವು ನಿಮಗೆ ಮತವನ್ನು ನೀಡಿದ್ದೀವಿ, ನಾವು ನಿಮಗೆ ಓಟನ್ನು ನೀಡಿದ್ದೀವಿ, ಓಟನ್ನು ನೀಡಿ ನಿಮಗೆ ಶಾಸಕರಾಗಿ ಮಾಡಿದ್ದೀವಿ. ಮತದಾರರಿಗೆ ನೀವು ನೋವು ಮಾಡ್ತಕ್ಕಂಥ ಕೆಲಸ, ಮತದಾರರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾನ್ಯ ಶಾಸಕರು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳು ಬರಲಿಲ್ಲ ಅಂದರೆ ಅಲ್ಲಿವರೆಗೂ ಸಹ ಇಲ್ಲೇ ನಾವು ನಿಮ್ಮ ಮನೆ ಎದುರುಗಡೆ ನಾವು ನಿರಂತರ ಧರಣಿಯನ್ನು ಕೂತ್ಕೋತೀವಿ. ಸರ್, ತಾವು ಈಗ ತಾನು ಹೇಳ್ತಾ ಇದ್ದೀರಿ ಶಾಸಕರು ಸಹನೆ ಬರೆದ ಕೇಸಿ ಲೆಟರ್ ಕೊಡ್ತಾ ಇದ್ದಾರೆ ಅಂತ. ಯಾವ ಆಧಾರ ಮೇಲೆ ಬರೆದು ಕೊಟ್ಟಾರಂತ ಅದೇ ನಮ್ಗೆ ಗೊತ್ತು. ಇವ್ರಿಗೆ ಯಾರು ವರದಿ ಕೊಟ್ಟರೋ, ಇವ್ರಿಗೆ ಇಲ್ಲಿನ ಜನಸಂಖ್ಯೆ ಮತ್ತು ಇದು ಕಡಿಮೆ ಇದೆ ಅಂತ ಕೊಟ್ಟಂಥವ್ರು ಯಾರು ಅಂತಕ್ಕಂಥದ್ದೇ ನಮಗಾಗಿಲ್ಲ. ಯಾವ ಆಧಾರದ ಮೇಲೆ ಅವರು ವಸತಿ ಸಚಿವರಿಗೆ ಮಿನಿಸ್ಟರ್ ಲೆಟರ್ ಬರೆದು ಅಂತಕ್ಕಂಥದ್ದನ್ನು ನಮ್ಗೆ ಗೊತ್ತಿಲ್ಲ. ಅದನ್ನೂ ಸಹ ಅವರು ಅಲ್ಲಿ ಸ್ಪಷ್ಟತೆ ರಿಪೋರ್ಟ್ ಕೊಡಬೇಕು, ಸ್ಪಷ್ಟತೆ ಪಡಿಸಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ಸರ್, ಯಾಕೆ ಅವ್ರಿಗೆ ಗೊತ್ತಾಗಿಲ್ಲ ಸರ್? ಮತ ಕೇಳೋ ಟೈಮಿಗೆ ಅವ್ರಿಗೆ ಗೊತ್ತಾಗಲ್ಲ ನೀವು ಇಲ್ಲಿ ಓಟ್ಸ್ ಇದೆ, ಇಲ್ಲಿ ಜನಸಂಖ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಪ್ರತಿಯೊಂದು ಅಲ್ಲ, ಇಲ್ಲಿ ಇಷ್ಟು ಜನಸಂಖ್ಯೆ ಇದಾರೆ ಅಂತ ಅಲ್ಲ, ಒಬ್ಬರ ಮನೆಗೆ ಎಷ್ಟು ಜನ ಇದಾರೆ ಅನ್ನೋದು ಶಾಸಕರಿಗೆ ಗೊತ್ತಿದೆ. ಆದರೂ ಸದಾ ಯಾಕೆ ಈ ಮೊಂಡುತನಕ್ಕೆ ಅವರು ಶಾಸಕರ ಕೈ ಹಾಕಿದ್ರು ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಜನರ ಆಕ್ರೋಶಕ್ಕೆ ನೀವು ಬಲಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮದೊಂದು ಒತ್ತಾಯ. ನಮ್ಮ ಮನೆಗಳನ್ನು ನಮಗೆ ವಾಪಸ್ ಕೊಡಬೇಕು. ಅಲ್ಲಿವರೆಗೆ ನಾವೆಲ್ಲರೂ ನಾವು ಇಲ್ಲೇ ನಿಮ್ಮ ಮನೆ ಎದುರುಗಡೆ ಕೂಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಹೇಳಿ. ಸರ್, ಮತ್ತೊಂದು ಮಾತು ಕೇಳಿ ಬರ್ತಾ ಇದ್ದೆ ಸರ್, ಯಾಕೆ ಊರ್ಲಿಂದ ಔಟ್ಸ್ ಹೋಗಿಲ್ಲ ಅಂತ ಅವ್ರಿಗೆ ಕೇಳಿ ಬರ್ತಾ ಇದ್ದಂತೆ. ಇದು ಮಾತು ನಿಜನಾ ಸರ್ ಅಂತ? ಅದಕ್ಕೋಸ್ಕರ ಇದು ಮನೆಗಳು ಫಲಾನುಭವಿಗಳಿಗೆ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರಂತ. ಅಲ್ಲ, ಅದು ಯಾರು ಅವ್ರ ಕಾರ್ಯಕರ್ತರು ಹೇಳಿರ್ಬೋದು, ನಮಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾವಂತೂ ಇದಿಲ್ಲ. ಈಗ ಏನಾಗಿದೆ ಅಂತಕ್ಕಂಥದ್ದು ಈಗ ಅವ್ರು ಯಾರು ವರದಿ ಕೊಟ್ಟರು ಅನ್ನೋದಂತ ನಮಗಂತೂ ಇನ್ನೂ ತನಕ ಗೊತ್ತಾಗಿಲ್ಲ. ಈಗ ವರದಿ ಕೊಡಬೇಕು, ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥವ್ರು ಕೊಡಬೇಕು, ಕೊಟ್ಟಾಗ ಅವ್ರ ಮಾತನ್ನು ಕೇಳಬೇಕು. ಅದು ಬಿಟ್ಟು ಹಾದಿಗೆ ಅವ್ರ ಜನ ಹೇಳಿದ್ರಂತೂ ಕೇಳೋಕ್ಕದು ಆಗೋದಿಲ್ಲ. ಯಾರೋ ಹೇಳಿದ್ರು ಅಂತೇಳಿ ಇವರು ಲೆಟ್ರು ಬರೆಯೋ ಅವ್ರ ಲೆಟರ್ ಹೆಡ್ಡಲ್ಲೇ ಶಾಸಕರಿಗೆ ಒಂದು ಲೆಟ್ರನ್ನು ಕೊಟ್ಟಿದ್ದಂಥದ್ದು. ಹಾಗಾಗಿ ನಾವು ಅದನ್ನು ಖಂಡಿಸ್ತೀವಿ. ನಮ್ಮ ಮನೆಗಳು ನಮಗೆ ಬೇಕು, ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ, ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ಇದೆಲ್ಲ ಮೀರಿದ್ರೆ, ಶಾಂತಿ ಮೀರಿದರೆ ಅಶಾಂತಿಯಿಂದ ನಾವು ಒಂದು ಏನಪ್ಪ ಅಂದ್ರೆ ಹೋರಾಟಕ್ಕೂ ಮುಂದಾಗ್ತೀವಿ. ಈಗಾಗಲೇ ನೋಡಿ, ಇದು ಏನಂದರೆ ಬರಬೇಕಾದ್ರೆ ಬ್ಯಾರಿಕೇಡ್ ಹಾಕಿದ್ದಾರೆ, ಪೊಲೀಸ್ನ ನಿಂದಿಸ್ತಾರೆ. ಇದು ಶಾಸಕರ ಗುಂಡಾಗರ್ದಿನ ಅಥವಾ ಏನು ದಬ್ಬಾಳಿಕೆನ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಬರ್ತಕ್ಕಂಥವ್ರನ್ನ ಕೇಳಬೇಕಾಗಿತ್ತು, ಸಮಸ್ಯೆ ಅಂತ ಕೇಳಬೇಕಾಗಿತ್ತು. ಇಲ್ಲಿ ಪೊಲೀಸರನ್ನ ನಿಂದಿರಿಸಿ ಬ್ಯಾರಿಕೇಡ್ಗಳನ್ನು ಹಾಕಿ ಶಾಸಕರ ಮನೆಯಲ್ಲಿ ಕುತ್ಕೊಂಡು ಬರ್ತಕ್ಕಂಥವ್ರ ಮೇಲೆ ಗುಂಡಾಗರ್ದಿ ಮಾಡ್ತಾರಲ್ಲ, ಇದು ರಾಮರಾಜ್ಯನ ಅಥವಾ ರಾಕ್ಷಸ ರಾಜ್ಯನ, ಗುಂಡಾ ರಾಜ್ಯನ ಅಂತಕ್ಕಂಥದ್ದು ನಾವು ಕಾಡ್ತಕ್ಕಂಥ ಪ್ರಶ್ನೆ ಆಗಿದೆ ಸರ್. ಈಗ ಕೊನೆಯಲ್ಲಿ ತಮ್ಮದು ಏನಂತ ಸರ್? ನಾವು ಅವ್ರು ಬರೋವರೆಗೂ ಇಲ್ಲೇ ಕೊಡ್ತೀವಿ, ಅವ್ರು ಏನು ಆಶ್ವಾಸನೆ ಕೊಡ್ತಾರೆ ಕೇಳ್ತೀವಿ, ನೋಡೋಣ. ಇಲ್ಲಿವರೆಗೂ ಕಾದಿದ್ದೀವಿ, ಅವ್ರು ಬಂದು ಏನು ಹೇಳ್ತಾರೆ ಹೇಳಿದ್ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ. ಸತ್ಯಾಗ್ರಹ ಮಾಡ್ತೀವಿ. ಹೇಳೋದಿಲ್ಲ.
Oh,